ಕೊರಟಗೆರೆ ಪಟ್ಟಣದ ಸಮೀಪದ ಗೌಡನಕೆರೆ ಬಳಿ ರೈತರ ಜಮೀನಿನಲ್ಲಿ ಕರಡಿಯೊಂದು ಆರ್ಭಟ ನಡೆಸಿ ಜನರಲ್ಲಿ ಭೀತಿ ಮೂಡಿಸಿದ ಘಟನೆ ನಡೆದಿದೆ. ಹೌದು ವೀಕ್ಷಕರೇ, ಗುರುವಾರ ಬೆಳಗ್ಗೆ ಸುಮಾರು 6 ಗಂಟೆಗೆ ಜಮೀನಿಗೆ ತೆರಳಿದ ರೈತರು ಕರಡಿಯ ಅಟ್ಟಹಾಸ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿದೆ. ಸ್ಥಳಕ್ಕೆ ಧಾವಿಸಿದ ಅರಣ್ಯ ಸಿಬ್ಬಂದಿಗಳ ಮೇಲೆ ಕರಡಿ ಏಕಾಏಕಿ ದಾಳಿ ನಡೆಸಿದ್ದು, ಇಲಾಖೆ ವಾಹನದ ಮೇಲೆ ಹಾರಿ ಟೈರ್ಗಳನ್ನು ಕಿತ್ತು ಹಾಕಲು ಯತ್ನಿಸಿದೆ. ಈ ವೇಳೆ ವಾಹನದಲ್ಲಿದ್ದ ಸಿಬ್ಬಂದಿಗಳು ಕೆಲ ಕಾಲ ಆತಂಕದಲ್ಲಿ ಕಳೆದರು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಳಗ್ಗೆ 6ರಿಂದ ಮಧ್ಯಾಹ್ನ 1ರವರೆಗೆ ಕರಡಿ ಹಾವಳಿ ಮುಂದುವರೆದಿದ್ದು, ಸ್ಥಳೀಯರಲ್ಲಿ ಭೀತಿ ಉಂಟಾಗಿದೆ. ಬಳಿಕ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಕರಡಿಯನ್ನು ಸಮೀಪದ ಶೆಡ್ನಲ್ಲಿ ಕೂಡಿ ಹಾಕುವಲ್ಲಿ ಯಶಸ್ವಿಯಾದರು. ಅರವಳಿಕೆ ತಜ್ಞರು ಚುಚ್ಚುಮದ್ದು ನೀಡಿ ಶಾಂತಗೊಳಿಸಲು ಮುಂದಾದರೂ ಪರಿಶೀಲನೆ ವೇಳೆ ಕರಡಿ ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ. ಮೇಲ್ನೋಟಕ್ಕೆ ಕರಡಿಗೆ ಹುಚ್ಚು ಲಕ್ಷಣಗಳು ಕಾಣಿಸಿಕೊಂಡಿದ್ದು, ಅದೇ ಕಾರಣದಿಂದ ಸಾವಾಗಿರುವ ಸಾಧ್ಯತೆ ಇದೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಘಟನೆಯ ಬಳಿಕ ಪಶು ವೈದ್ಯರಿಂದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು, ವರದಿ ಬಂದ ಬಳಿಕ ಸ್ಪಷ್ಟ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಘಟನೆ ಸ್ಥಳಕ್ಕೆ ತಹಸೀಲ್ದಾರ್ ಮಂಜುನಾಥ್ ಸೇರಿದಂತೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ನಡುವೆ ಅರಣ್ಯ ಇಲಾಖೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದು, ಸತ್ತಿರುವ ಕರಡಿಯ ಹತ್ತಿರ ಹೋಗದಂತೆ ಮನವಿ ಮಾಡಿದೆ. ಹನುಮಂತರಾಯ್ ಇಲ್ಲೇ ಮಾದರಿ ಮಾಡಿ ಅದು ಅರಿ ಡ್ರೈನ್ ಸ್ಯಾಂಪಲ್ ಶ್ರೀರಾಮ್ ಹೆಂಗರು ಅಲ್ಲ ಹಂಗ ನೋಡೋದಕ್ಕೆ ಹೆಂಗೆ ಕಾಣಿಸ್ತಾ ಐತಿ. ಮಾಡ್ಕೊಡ್ತಾರೆ. ನೆಕ್ಸ್ಟ್ ಲೀಸ್ಟಿಗೆ ನಿಮಗೆ ಇರೋದು ಹಿಂದೆ ಬಂದಿನ ನೆಕ್ಸ್ಟ್ ಲೀಸ್ಟಿಗೆ ನಿಮ್ದು ಇರೋದು ನೆಕ್ಸ್ಟ್ ವೀಕಲ್ಲಿ ಆಯ್ತು ಬರುತ್ತೆ. ಮಾಡಿಕೊಡ್ತಾರಣ್ಣ. ಆಯ್ತು ಕಟ್ ಮಾಡಿ ಸರ್. ಅಲ್ಲಿಗೆ ಇದು ಡಿಗ್ರಿ ಕಾಲೇಜ್ ಬೈಪಾಸ್ ರೋಡ್ಗೆ ಅಲ್ಲೇ ನಿಂತಪ್ಪ ಗಾಡಿ ಅಲ್ಲೇ ನಿಂತಪ್ಪ, ಅಲ್ಲೇ ಇರ. ಏನ್ ಮಾಡ್ತಪ್ಪ ರೇಬೀಸ್ ಯಾರಿಗ ಇಲ್ಲ ತೊಗೊಳ್ಬೇಡಿ, ದೂರ ತಗೊಳ್ಳಿ. ಯಾರಿಗೆ ರೇಬೀಸ್ ಆಗಿದೆ ಅವ್ರ ಮಾತ್ರ ಡಾಲ್ಟೆಡ್. ನೋ ಮೂವ್ಮೆಂಟ್, the precaution we darted and animal was declared dead. Sir, DF okay. Inform ಮಾಡ್ಬಿಡೋಣ. ಅಪ್ಪ ದಯವಿಟ್ಟು ಪಬ್ಲಿಕ್ ಹೋಗ್ರಪ್ಪ, ಅದು ರೇಬೀಸ್ ಅಂತ ಹೇಳ್ತಿದ್ದೀವಿ ನೀರು ಕೊಡಪ್ಪ.